ನಾನು ರಾಜು ಸರ್ ಸ್ಟೂಡೆಂಟ್. ಅಂದರೆ ನಾನಿವತ್ತು ಸಿಂಗಿಂಗ್ನ ಒಂದು ಪ್ರೊಫೆಷನ್ ಆಗಿ ತಗೊಳ್ಳೋದು ಅಥವಾ ಸಿಂಗರ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ರಾಜು ಅನಂತ ಸ್ವಾಮಿ ಸರ್ ಮತ್ತು ಮಂಡ್ಯ ರಮೇಶ್ ಅವರು. ಯಾಕಂದರೆ ನಾನು ಐ ಮೆಟ್ ದೆಮ್ ವೆನ್ ಐ ವಾಸ್ ಪ್ರಾಬಬ್ಲಿ ಒಂದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಅಷ್ಟು ಚಿಕ್ಕ ಹುಡುಗಿ ಇದ್ದಾಗ ನನಗೆ ಅವ್ರ ಪರಿಚಯ ಆಗಿದ್ದು ನಟನದಲ್ಲಿ. ಅವರು ಕಂದಮ್ಮ ನೀನು ಹಾಡು ಹೇಳಬೇಕು, ನೀನು ಹಾಡು ಹೇಳಿದ್ರೇ ಚಂದ ಅಂತ ಅವ್ರು ನನ್ನನ್ನು ಹಾರ್ಮೋನಿಯಂ ಮುಂದೆ ಕೂರಿಸಿ ಅವ್ರ ಹತ್ರ ಸಂಗೀತ ಜಾಸ್ತಿ ಕುತ್ಕೊಂಡು ಕಲ್ತಿರೋದ್ರಕ್ಕಿಂತ ಮಜಾ ಮಾಡಿ ಬೈಸ್ಕೊಂಡು ಅವ್ರ ಜೊತೆ ಓಡಾಡಿಕೊಂಡು ನಿಮ್ಮ ಹತ್ರ ಬಂದರೆ ವಾಸನೆ ಅಂದ್ಕೊಂಡು, ಯಾಕಂದರೆ ಎಲ್ಲರಿಗೂ ಗೊತ್ತು ಜಗತ್ ಜಾಹಿರ ಸತ್ಯ ಅವರು ಕುಡ್ದು ಅವರು ಇದು ಹಾಳು ಮಾಡಿಕೊಂಡ್ರು ಅನ್ನೋದನ್ನು ತುಂಬ ಜನ ಹೇಳ್ತಾರೆ. ಬಟ್ ನನಗನ್ಸೋದು ಅವರೊಬ್ಬರು ಗಂಧರ್ವರು. ಅವ್ರಿಗಿದ್ದಿದ್ದಷ್ಟು ಟೈಮ್ ಫ್ರೇಮಲ್ಲಿ ಅವ್ರು ಏನು ಸಾಧನೆ ಮಾಡೋಕ್ಕೆ ಬಂದಿದ್ರು ಅದನ್ನು ಮಾಡಿದ್ದಾರೆ. ಆ್ಯಂಡ್ ಎಷ್ಟೋ ಸಾವಿರ ಜನ ಸ್ಟೂಡೆಂಟ್ಸ್ಗೆ ಅದನ್ನು ಪಾಸ್ ಆನ್ ಮಾಡಿದ್ದಾರೆ. ಇವಾಗ ದಿವ್ಯಾ ಮ್ಯಾಮ್ ಇರ್ಬೋದು, ಅವರಿಂದ ಇನ್ನೊಂದು 10 ಜನ ಕಲ್ತಿರ್ತಾರೆ. ಹಾಗೆ ಎಷ್ಟೋ ಜನ ಸಿಂಗರ್ಸ್ ಇದ್ದಾರೆ, ಮ್ಯೂಸಿಷಿಯನ್ಸ್ ಇದ್ದಾರೆ ಅವರಿಂದ ಇನ್ಸ್ಪೈರ್ ಆಗಿರೋರು. ಸೊ ನಾನು ಅವರನ್ನು ಆ ಥರ ದೇವ್ರ ಥರ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಏಕೆಂದರೆ ಒಬ್ಬರಿಗೆ ಒಂದು ಕರಿಯರ್ ಪಾತ್ ಗೈಡ್ ಮಾಡಿ ನಾನು ಇಷ್ಟು ದೂರ ಬರೋಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ಸಿಂಪಲ್ ಆರ್ ಇಟ್ ಈಸ್ ನಾಟ್ ಜೋಕ್. ಹಾಗಾಗಿ ಸೊ ಅವ್ರು ಅಷ್ಟು ಅವಧಿಯಲ್ಲಿ ಅದನ್ನೇ ಮಾಡೋಕ್ಕೆ ಬಂದಿದ್ರೇನೋ ಅದನ್ನು ಮಾಡಿ ಅವ್ರ ಋಣ ತೀರಿಸ್ಕೊಂಡು ಹೋಗಿದ್ದಾರೆ. ಸೊ ಬಿಗ್ ಥ್ಯಾಂಕ್ಸ್ ಟು ರಾಜು ಅನಂತ ಸ್ವಾಮಿ ವೆರ್ ಎವರ್ ಹಿ ಇಸ್. ಹಾಗಾಗಿ ನನ್ನ ಗುರುಗಳು ಅಂತ ಅವರಿಗೆ ತುಂಬ ವರ್ಷಗಳಿಂದ ಟ್ರಿಬ್ಯೂಟ್ ಕೊಡಬೇಕು ಅಥವಾ ಅವರಿಗೋಸ್ಕರ ನಾನು ಹಾಡಬೇಕು ಅನ್ನೋ ನನಗೆ ಆಸೆ ತುಂಬ ಇತ್ತು. ಯಾಕಂದರೆ ಹೇಳ್ತಿದ್ರು ಯಾವಾಗಲೂ ನೀನು ಹಾಡಬೇಕು ಅಂತ. ಬಟ್ ಇವತ್ತು ನಾನು ಹಾಡ್ತಿದ್ದೀನಿ, ಅದನ್ನ ನೋಡೋಕೆ ಅವ್ರು ಇಲ್ವಲ್ಲ ಅನ್ನೋ ಬೇಜಾರು ನನಗೆ. ಆದರೆ ಅದನ್ನೇ ಎಲ್ಲಿಂದನೋ ನೋಡಬಹುದು ಅವರು. ಆ್ಯಂಡ್ ನನ್ನ ಜೊತೆ ಇಷ್ಟು ಜನ ನಿಮ್ಮ ಥರನೇ ನನ್ನ ಜೊತೆ ನೋಡಿ ಮಾಮ ಇಷ್ಟು ಜನ ಸ್ಟೇಜ್ ಮೇಲೆ ಹಾಡ್ತಿದ್ದೀವಿ ಅಂತ ತೋರಿಸ್ಬೇಕು ಅವ್ರಿಗೆ ಅನ್ನೋ ಒಂದು ಆಸೆ. ಹಾಗಾಗಿ ಮಂಜು ಅವ್ರ ಜೊತೆ ಹಾಗೆ ಯಾವುದೋ ಶೋನಲ್ಲಿ ಸಿಕ್ಕಿದಾಗ ಹೇಳ್ತಿದ್ದೆ ನಾನು ಅವ್ರ ಸ್ಟೂಡೆಂಟು, ಅವ್ರದ್ದೊಂದು ಶೋ ಮಾಡಬೇಕು ಅಂತ. ಸುಮ್ಮನೆ ತುಂಬ ಸಿಂಪಲಾಗಿ ಮಾತು ಶುರುವಾಗಿ ನಾವು ತುಂಬ ಲೇಟಾಗಿ ಬೇರೆ ಸ್ಟಾರ್ಟ್ ಮಾಡಿದ್ವಿ ಈ ಪ್ರಿಪ್ರೇಷನ್ಸ್ ಎಲ್ಲ. ಯಾಕಂದರೆ ನಾವಿಬ್ಬರು ಆರ್ಗನೈಸರ್ಸ್ ಅಲ್ಲ, ಬರೀ ಮ್ಯೂಸಿಷಿಯನ್ಸು. ಸೊ ನಮಗೆ ಒಂದು ದೊಡ್ಡ ಶೋ ಹಿಂದೆ ಏನೆಲ್ಲ ನಡೆಯುತ್ತೆ ಅನ್ನೋದು ತುಂಬ ಅರ್ಧಂಬರ್ಧ ಮಾಹಿತಿ ಇತ್ತು. ಮಾಡ್ತಾ ನಮಗೆ ಶುರುವಾಗೋಯ್ತು, ಅಯ್ಯೋ ಸ್ವಲ್ಪ ಮುಂಚೆಯಿಂದ ಮಾಡಬೇಕಿತ್ತೇನೋ, ಸ್ವಲ್ಪ ಜಾಸ್ತಿ ಜನಕ್ಕೆ ಮುಂಚೆನೇ ಬ್ಲಾಕ್ ಮಾಡಬೇಕಿತ್ತೇನೋ. ಈಗಲೂ ಸಹ ನಾವು ಹೋಗಿ ಇನ್ವೈಟ್ ಮಾಡೋಕ್ಕಾಗ್ತಾ ಇಲ್ವಲ್ಲ, ಅಯ್ಯೋ ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಹೇಳಿಲ್ಲ, ವಿ ಆರ್ ಮಿಸ್ಸಿಂಗ್ ಔಟ್ ಆನ್ ಲಾಟ್ ಆಫ್ ಪೀಪಲ್ ಅನ್ನೋ ಭಯ ಇದೆ. ಆದರೆ ಎಷ್ಟೇ ಜನನ ಕರೆದ್ರೂ ಅದು ಕಡಿಮೆನೇ ಆಗುತ್ತೆ. ಯಾಕಂದರೆ ಅಷ್ಟು ಜನಕ್ಕೆ ರಾಜು ಮಾಮ ರೀಚ್ ಮಾಡಿಬಿಟ್ಟಿದ್ದಾರೆ ಸಂಗೀತನ. ಆ್ಯಂಡ್ ಅವ್ರು ತುಂಬ ಮಜಾ ಮತ್ತು ಏನು ಖುಷಿಯಲ್ಲಿ ಜಾಯಸ್ ಪರ್ಸನ್. ಅವ್ರು ಯಾವಾಗಲೂ ತಮಾಷೆ ಮಾಡಿಕೊಂಡು ಬೈದಾಡ್ಕೊಂಡು ಆ ಥರ ಇದ್ದಂಥ ವ್ಯಕ್ತಿ. ಸೊ ಅವರನ್ನು ಶ್ರದ್ಧಾಂಜಲಿ ಮಾಡೋಕ್ಕೆ ಇಷ್ಟ ಇಲ್ಲ ನಮಗೆ, ಇದೊಂದು ಸೆಲೆಬ್ರೇಷನ್ ಅಂತ ಮಾಡಬೇಕು. ಹಾಗಾಗಿ ಅವ್ರ ಬರ್ಡೇ ದಿನಾನೇ ಚೂಸ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದರೆ ಅವರು ನಾಟಕಕ್ಕೆ ಕಂಪೋಸ್ ಮಾಡ್ತಿದ್ರು ಹಾಡುಗಳನ್ನು. ಮೈಸೂರಲ್ಲಿ ನಟನದಲ್ಲಿ ನಾನು ಸೇರ್ಕೊಂಡಿದ್ದು ಹಾಗೇನೆ, ನಾನು ಕಲ್ತಿದ್ದು ನಾಟಕದ ಹಾಡುಗಳು ರಾಜು ಸರಿಂದ. ಆ್ಯಂಡ್ ಅದೇ ಪ್ರಾಬಬ್ಲಿ ಒಂದು ಕಾನ್ಫಿಡೆನ್ಸ್ ತುಂಬಿದ್ರು. ಆ್ಯಂಡ್ ಸ್ಟೇಜ್ ಮೇಲೆ ಎಷ್ಟು ಲೀಲಾಜಾಲವಾಗಿ ಕುತ್ಕೊಂಡು ಹಾಡಬಹುದು, ನಿನಗೆ ಕಾನ್ಫಿಡೆನ್ಸ್ ಇದ್ದರೆ ಅನ್ನೋದನ್ನು ಹೇಳ್ಕೊಟ್ಟಿದ್ದು ನನಗೆ ರಾಜು ಸರ್. ಹಾಗಾಗಿ ಈ ನಾಟಕದ ಹಾಡುಗಳನ್ನೆಲ್ಲ ಪ್ರೆಸೆಂಟ್ ಮಾಡಬೇಕು. ಆ್ಯಂಡ್ ಎಷ್ಟು ಲವಲವಿಕೆ ಇದೆ ನಾಟಕದ ಹಾಡುಗಳಲ್ಲಿ, ಅದನ್ನೆಲ್ಲ ತೋರಿಸ್ಬೇಕು. ಆಮೇಲೆ ಬರ್ತಾ ಭಾವಗೀತೆಯ ಸೀನ್ಸ್ ಕಡಿಮೆ ಆಗೋಗ್ತಾ ಇದೆ, ಫೇಡ್ ಆಗೋಗ್ತಾ ಇದೆ. ಎಲ್ಲೋ ನಾವು ಭಾವಗೀತೆ ಹಾಡಿ ಅಂದರೆ 1-2 ಹಾಡುಗಳಷ್ಟೇ ಜನಕ್ಕೆ ಗೊತ್ತು, ಅದನ್ನೇ ಹಾಡಿ ಅಂತ ರಿಪೀಟಲ್ಲಿ ಕೇಳ್ತಾರೆ. ಎಷ್ಟೊಂದು ಹಾಡುಗಳನ್ನ ಮರ್ತ್ಬಿಟ್ಟಿದ್ದೀರಾ, ಅದನ್ನು ನೆನಪಿಸೋಣ ಮತ್ತೆ ಅಂತ ಹೇಳಕ್ಕೂ ನಮಗೆ ಶೋಸ್ ಸಿಗಲ್ಲ. ನಾವು ಭಾವಗೀತೆ ಹಾಡ್ತೀವಿ ಅಂದರೆ ಬೇಡ ಮೇಡಮ್ ಫಿಲಮ್ ಸಾಂಗ್ ಹಾಡಿ ಅಂತ ಕೇಳ್ತಾರೆ. ತಪ್ಪು ಸರಿ ಅಂತ ಅಲ್ಲ, ಅವ್ರಿಗೇನಂದರೆ ತಲೆನಲ್ಲಿ ಮಜಾ ಬರೋದು ಫಿಲಮ್ ಸಾಂಗ್ಸು, ಪೆಪ್ಪಿ ಸಾಂಗ್ಸ್ ಅಂತ. ಆದರೆ ಭಾವಗೀತೆಗಳಲ್ಲೂ ನಾವು ಮಜಾ ಮಾಡಬಹುದು. ಅದು ಇನ್ನೂ ನಮಗೆ ಹತ್ರ ಕನೆಕ್ಟ್ ಆಗುತ್ತೆ, ಯಾಕಂದರೆ ನಮ್ಮ ಮಾತೃಭಾಷೆಯಲ್ಲಿರುತ್ತೆ. ಆ್ಯಂಡ್ ನಮಗೆ ಸುತ್ತಮುತ್ತ ಕಾಣಿಸೋ ಅಂಥ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಅದನ್ನು ಪ್ಲೇ ಮಾಡಿ ನಾವು ಅದನ್ನು ಪ್ರೆಸೆಂಟ್ ಮಾಡ್ಬೋದು. ಅದೆಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಗೊತ್ತಿರೋರು ಅದನ್ನು ಮುಂದಕ್ಕೆ ಸ್ಪ್ರೆಡ್ ಮಾಡ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಅದನ್ನು ವಾಪಸ್ ತೊಗೊಂಡು ಬರಬೇಕು ಭಾವಗೀತೆಗಳನ್ನು ಅನ್ನೋ ಒಂದು ಆಸೆ. ಆ್ಯಂಡ್ ನಾವು ಬೇರೆ ಮ್ಯೂಸಿಷಿಯನ್ಸ್ ಜೊತೆ
ಪ್ರೋಗ್ರಾಮ್ಸ್ ಮಾಡಿದ ಹಂಗೂ ಬೇರೆ ಬೇರೆ ದೇಶಕ್ಕೆ ಹೋಗಿ ಎಷ್ಟೊಂದು ವಿಷಯಗಳನ್ನು ನೋಡಿ ಅದರಿಂದ ನಾವು ವಾಪಸ್ ನಮ್ಮ ನಾಡಿಗೆ ಏನು ತೊಗೊಂಬರ್ತೀವಿ ಅನ್ನೋದು ಇಂಪಾರ್ಟೆಂಟು. ಹಾಗಾಗಿ ಐ ಮೆಟ್ ಪ್ರಾಬಬ್ಲಿ ರೈಟ್ ಕೈಂಡ್ ಆಫ್ ಪರ್ಸನ್. ಸೊ ನಾನು ಮಂಜು ಹತ್ರ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ನೋ ವಿ ಕ್ಯಾನ್ ಗಿವ್ ಅ ಗ್ಲೋಬಲ್ ಟಚ್ ಭಾವಗೀತೆಗೆ, ಈ ಥರ ಪ್ರೆಸೆಂಟ್ ಮಾಡ್ಬೋದು ಅಂತ ಐಡಿಯಾಗಳು ಹುಟ್ಕೊಂತು. ಆ್ಯಂಡ್ ಗಪ್ಪು ಅನ್ನೋರು ಒಬ್ಬರು ನಮ್ಮ ಜೊತೆ ಶೇಕರ್ಸ್ ಕೊಡ್ತೀವಿ ಅಂತ ಅವರು ಕೊಲ್ಯಾಬ್ರೇಟ್ ಆದರು. ಆ್ಯಂಡ್ ನಮಗೆ ಮ್ಯಾಮ್ ದಿವ್ಯಾ ಮ್ಯಾಮ್ ಥರ ಸುಪ್ರಿಯಾ ಮ್ಯಾಮ್ ಅವರನ್ನೆಲ್ಲ ರೀಚ್ ಮಾಡೋದು ನಮಗೆ ಕಷ್ಟ ಆಗಲಿಲ್ಲ. ಆ್ಯಂಡ್ ಅವರು ದೇವ್ರ ದಯೆಯಿಂದ ಅವ್ರ ಟೈಮ್ ಇತ್ತು ಆ್ಯಂಡ್ ಬರ್ತಿದ್ದಾರೆ, ಹಾಡ್ತಿದ್ದಾರೆ. ಹಾಗೆ ಕೆಲವರು ಸಿಗ್ತಾ ಇಲ್ಲ. ಸೊ ಎಲ್ಲದು ಆರಿಸಿ ಅಳ್ದು ಕೂಡಿ ಎಲ್ಲ ಮಾಡಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅನ್ನೋ ಲೆವೆಲಿಗೆ ಬಂದಿದ್ದೀವಿ. ಇವಾಗ ಅಷ್ಟು ಇರಲಿಲ್ಲ, ಇಷ್ಟು ಪುಟ್ಟದ ಒಂದು ಆಡಿಟೋರಿಯಮಲ್ಲಿ ಮಾಡೋಣ ಅಂತ ನಿಜವಾಗ್ಲೂ ಫಸ್ಟ್ ಅಂದ್ಕೊಂಡಿದ್ದು. ಬಟ್ ಇವಾಗ 1,000 ಜನ ಕೆಪಾಸಿಟಿ ಇರುವಂಥ ದೊಡ್ಡ ಆಡಿಟೋರಿಯಂ, ಬೆಂಗಳೂರಿನ ಒನ್ ಆಫ್ ದ ಬೆಸ್ಟ್ ಆಡಿಟೋರಿಯಂ ಅದು, ಕೋಣನಕುಂಟೆಯಲ್ಲಿರುವಂತಹ ಪ್ರೆಸ್ಟೀಜ್ ಶ್ರೀ ಹರಿಕೋಡೆ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಸೊ ತುಂಬ ಬೇರೆ ಲೆವೆಲಲ್ಲಿ ಮಾಡಿದ್ದಾರೆ ಆಡಿಟೋರಿಯಂ. ಸೌಂಡಿಂಗ್ ಆಗಿರ್ಬೋದು, ಅಕೂಸ್ಟಿಕ್ ಆಗಿರ್ಬೋದು, ಆ್ಯಂಡ್ ಆ್ಯಂಬಿಯನ್ಸ್ ಇರಬಹುದು, ಲೈಟಿಂಗ್ ಇರ್ಬೋದು, ಎಲ್ಲದು ತುಂಬ ಒಂದು ಲೆವೆಲ್ ಅಪ್ ಅಂತ ಹೇಳ್ಬೋದು ಅಂಥ ಆಡಿಟೋರಿಯಂ ಅದು. ಸೊ ಅಲ್ಲಿ ಭಾವಗೀತೆನ ಮಾಡ್ತಿರೋದು ನಮಗೆ ಒಂದು ಸ್ವಲ್ಪ ಭಯ ಇದೆ. ಯಾಕಂದರೆ ಜನ ಬರಬೇಕು, ನಾವು ಮಾಡ್ತಿರೋದೇ ಜನಕ್ಕೋಸ್ಕರ. ನಾವು ಇನಿಷಿಯಲಿ ಆ್ಯಕ್ಚುಲಿ ಇದನ್ನು ಫ್ರೀ ಶೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅಷ್ಟು ನಮಗೆ ಹಣ ಒಟ್ಟು ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಕಡಿಮೆ ಇತ್ತು. ಆ್ಯಂಡ್ ಈ ಜಾನ್ರಾಗೆ ಸ್ವಲ್ಪ ಜನ ಒಪ್ಕೊಳ್ಳೋದು ಕಡಿಮೆ. ಬೇರೆ ಬೇರೆ ಥರದಲ್ಲಿ ಸಹಾಯ ಸಿಗ್ತಿದೆ ಖಂಡಿತವಾಗ್ಲೂ, ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೆ ದೊಡ್ಡ ಸಹಾಯ ಆಗೋದು ಜನರು ಬಂದಾಗ, ಆಡಿಯನ್ಸ್ ಬಂದಾಗ. ಯಾಕಂದರೆ ನಮ್ಮ ಆಸೆ ಇರೋದು ಈ ಥರ ಮಾಡ್ಬೋದು ನೋಡಿ ಭಾವಗೀತೆಗಳನ್ನು ಅಂತ ತೋರಿಸ್ಬೇಕು. ಮತ್ತು ಈಗಿನ ಮಕ್ಕಳಿಗೆ ಅದನ್ನು ನಾವು ಪರಿಚಯಿಸಲೇಬೇಕು. ಅದನ್ನು ಯಾರೂ ಪರಿಚಯ ಮಾಡೋದಿಲ್ಲ ಈಗಿನ ಕಾಲಕ್ಕೆ. ನಾವು ಯಾವುದೋ ಒಂದು K-pop ಒಂದು ಯಾವುದೋ ಒಂದು ಇದನ್ನು ಹಾಕಿ ಕೊಟ್ಬಿಡ್ತೀವಿ ಯೂಟ್ಯೂಬಲ್ಲಿ. ಬಟ್ ಯಾರು ರಾಜು ಅನಂತ ಸ್ವಾಮಿ ಅವ್ರದ್ದು ಅಥವಾ ಅಶ್ವಥ್ ಸರ್ದು ಹಾಡುಗಳನ್ನು ಹಾಕಿ ಕೊಟ್ಟು ಟೈಮ್ ಪಾಸ್ ಮಾಡಿಸ್ತಾ ತಿನ್ಸಲ್ಲ ಮಕ್ಕಳಿಗೆ ಊಟನ. ಸೊ ಅದು ಆಗಬೇಕು ಈಗಿನ ಕಾಲದಲ್ಲಿ ಅನ್ನೋದು ನಮ್ಮ ಆಸೆ. ಸೊ ಎಲ್ಲ ಒಟ್ಟು ಕೂಡಿ ಬರ್ತಾ ಇದೆ. ನಮಗೆ ಜನ ಬರಬೇಕು. ನೀವು ಎಷ್ಟು ಅದನ್ನು ಸ್ಪ್ರೆಡ್ ಮಾಡ್ತೀರಾ ಅಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವರೊಬ್ಬರೇ ಅಂದ್ಕೊಳ್ತೀನಿ. ಅಂದರೆ ನಮ್ಮ ಲೆಜೆಂಡ್ಸ್ ಅಂತ ಹೇಳಬೇಕು ಅಂದರೆ ರಾಜು ಅನಂತ ಸ್ವಾಮಿ ಸರ್ ಜೊತೆಗೆ ಅವರ ತಂದೆ ಮೈಸೂರಾನಂದ ಸ್ವಾಮಿ ಆಗಿರ್ಬೋದು, ಸಾಕಷ್ಟು ಜನ ಭಾವಗೀತೆ, ಸುಗಮ ಸಂಗೀತ ಎಲ್ಲದನ್ನು ಸ್ಪ್ರೆಡ್ ಮಾಡ್ತಿದ್ದವರು. ಕನ್ನಡಕ್ಕಾಗಿ ಹೋರಾಡ್ತಿದ್ರು, ಕನ್ನಡದಲ್ಲಿ ಮಾತ್ರ ಮಾಡ್ತಿದ್ರು. ಆ್ಯಂಡ್ ಈ ಬನ್ನಿ ಹರಸಿರಿ ತಂದೆಯಲ್ಲೂ ಆ ಹಾಡಿನಲ್ಲೂ ಲೈನ್ಸ್ ಇದೆ, ಕನ್ನಡದ ಕವಿತೆಯನ್ನು ಹಾಡುವಲ್ಲೆಲ್ಲ ನೀವು ಅನಂತರು ಅಂತ. ಸೊ ಕನ್ನಡನ ಅಷ್ಟು ದೇಶಗಳಲ್ಲೂ ಪಸರಿಸಿದಂತಹ ರಾಜು ಅನಂತ ಸ್ವಾಮಿ ಅವರ ಹಾಡುಗಳನ್ನು ನಾವು ಮತ್ತೆ ತಗೊಂಡು ಬಂದು ಮತ್ತೆ ಕನ್ನಡನ ಹಾಗೆ ಪಸರಿಸಬೇಕು ಅನ್ನೋ ಒಂದು ಆಸೆ. ಸೊ ಇಷ್ಟು ನಮ್ಮ ಒಳಗಿನ ಫೀಲಿಂಗ್ಸ್. ಇನ್ನೇನಾದರೂ ನಿಮಗೆ ಕೇಳಬೇಕು ಅಂದರೆ ಹೇಳ್ತೀನಿ. ಬಟ್ ಮೀನ್ ವೈಲ್ ಐ ವಾಂಟ್ ಕಪಣ್ಣ ಅಂಕಲ್ ಟು ಟಾಕ್ ಆ್ಯಂಡ್ ಪ್ರವೀಣ್ ಸರ್ ಟು ಟಾಕ್. ನಮಗೆ ದೊಡ್ಡ ಬ್ಯಾಕ್ ಬೋನ್ ಥರ ನಿಂತಿದ್ದಾರೆ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾವಿಬ್ಬರು ವಿ ಫೀಲ್ ವೆರಿ ಸ್ಮಾಲ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಆ್ಯಂಡ್ ಇಷ್ಟು ದೊಡ್ಡ ಶೋ, ದೊಡ್ಡ ಗುರುಗಳು ಅವ್ರ ಮುಂದೆ. ಸೊ ನಮಗೆ ಅವರಿಬ್ಬರು ಮಾತಾಡಿ ಏನೋ ಒಂದು ಬುನಾದಿ ಹಾಕ್ಕೊಟ್ರೆ ಖುಷಿ ಆಗತ್ತೆ ಅಂತ. ರಾಜು ಅನಂತ ಸ್ವಾಮಿ ಅವರು ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಹೇಳಿದ್ದಾರೆ. ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಪ್ರೆಸ್ಟೀಜ್ ಆಡಿಟೋರಿಯಂ ಇದೆಯಲ್ಲ, ಸೊ ಅದು ಪ್ರೆಸ್ಟೀಜ್ ಅವ್ರ ಹತ್ರನೇ ಮಾತಾಡಿದಾಗ ಅವ್ರು ಹೇಳಿದಂಥ ಮಾಹಿತಿ ಇದು. ಇವತ್ತಿನ ದಿನದಲ್ಲಿ ರ್ಯಾಂಕ್ 2 ಇನ್ ಇಂಡಿಯಾ ಅಂತ ಹೇಳಿದ್ರು ಅವರು. ಟಾಪ್ 1 ಆಡಿಟೋರಿಯಂ ಇಸ್ ನೀತಾ ಅಂಬಾನಿ ಆಡಿಟೋರಿಯಂ ಆ್ಯಂಡ್ ಟಾಪ್ 2 ಇಸ್ ಆರ್ ಆಡಿಟೋರಿಯಂ ಅಂತ ಹೇಳಿದರು. ಸೊ ಬಹುಶಃ ನಮಗೆ ಒಂದು ಹೆಮ್ಮೆ ಆಗುವಂಥ ವಿಚಾರ ಏನಂದರೆ, ಬೆಂಗಳೂರಿನಲ್ಲಿ ಇಂಥ ಆಡಿಟೋರಿಯಂ ಇದೆ. ಆಮೇಲೆ ಈ ಒಂದು ಕಾರ್ಯಕ್ರಮ, ನಮ್ಮ ಸುಗಮ ಸಂಗೀತ ಕಾರ್ಯಕ್ರಮ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಮತ್ತೆ ನಾವು ಮಾಡ್ತಿದ್ವಲ್ಲ ಎಲ್ಲ ಸೇರಿ ಅನ್ನೋದು ಒಂದು ಬಹಳ ಸಂತೋಷಕರವಾದ ವಿಚಾರ. ಆ್ಯಂಡ್ ಮಂಜು ಆ್ಯಂಡ್ ಅನನ್ಯ, ಗ್ರೇಟ್ ಇನಿಷಿಯೇಟಿವ್, ಎಸ್ಪೆಷಲಿ ಫಾರ್ ಬ್ರಿಂಗಿಂಗ್ ಇನ್ ರಾಜು ಸರ್ ಅಗೇನ್. ಪ್ರತಿ ವರ್ಷವೂ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವೆಲ್ಲರೂ ಸೇರಿ ಅವ್ರನ್ನ ನೆನಪಿಸ್ಕೊಳ್ಳೋದಲ್ಲೇ ಇರುವಂಥ ವರ್ಷಗಳೇ ಇಲ್ಲ. ಸೊ ಈ ವರ್ಷ ತುಂಬ ಅತಿ ದೊಡ್ಡ ಸ್ಕೇಲಲ್ಲಿ ಇದು ಆಗ್ತಿರೋದು ತುಂಬ ಸಂತೋಷ. ಮತ್ತು ನಾನಾಗಲಿ ಪ್ರದೀಪ್ ಆಗಲಿ ರಾಜು ಸರ್ ಜೊತೆಗೆ
ಅನೇಕ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳ ಕಾಲ ಮೊದಲು ನಮಗೆ ಪರಿಚಯ ಆಗಿದ್ದವರು ಸಂಗೀತ ಲಹರಿ ಅನ್ನುವಂಥ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು ದೂರದರ್ಶನಲ್ಲಿ. ಅಲ್ಲಿ ಪರಿಚಯ ಆಗಿ ಅಲ್ಲಿಂದ ಸುಮಾರು ಒಂದು 12-13 ವರ್ಷಗಳ ಕಾಲ ನಮ್ಮನ್ನಂತೂ ಸಾಕಷ್ಟು ವೇದಿಕೆಗಳು ಕರ್ಕೊಂಡು ಹೋಗಿದ್ದಾರೆ, ನಮಗೆ ಪಾಠ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಇವತ್ತು ಸುಗಮ ಸಂಗೀತದಲ್ಲಿ ಹಾಡ್ತಿರುವಂಥ ಸುಮಾರು ಜನ ಗಾಯಕರು ಒಂದು ಮುಂದಿನ ಪೀಳಿಗೆಯನ್ನು ರೆಡಿ ಮಾಡಿದಂಥ ಒಂದು ಕ್ರೆಡಿಟ್ ರಾಜು ಸರ್ಗೆ ಸಿಗುತ್ತೆ ಮತ್ತು ನಮ್ಮ ಗುರುಗಳಾದ ಅಶ್ವಥ್ ಸರ್ಗೆ ಸಿಗುತ್ತೆ. ಇವರಿಬ್ಬರು ಅದೊಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಸೊ ಆ ಒಂದು ಇದನ್ನು ನೆನೆಸ್ಕೊಂತ ಏನು ಹೇಳಬೇಕಪ್ಪ ಅಂದ್ರೆ ನಮಗಿರುವಂಥ ಜವಾಬ್ದಾರಿ ನಮ್ಮ ನೆಕ್ಸ್ಟ್ ಜನ್ರೇಷನ್ನ ತಯಾರು ಮಾಡೋದಕ್ಕೆ ಅದೇ ಒಂದು ಉತ್ತೇಜನ ಅಂತ ಹೇಳ್ಬೋದು. ಎಸ್ಪೆಷಲಿ ರಾಜು ಸರ್ ಆಗಿರ್ಬೋದು, ಅಶ್ವಥ್ ಸರ್ ಆಗಿರ್ಬೋದು, ಪ್ರತಿಯೊಂದು ಯಾರೇ ಚೆನ್ನಾಗಿ ಹಾಡಿದ್ರು ನಾಳೆಯಿಂದ ಪಾಠಕ್ಕೆ ಬರೋ ಅಷ್ಟೇ, ಬೇರೆ ಮಾತಿಲ್ಲ. ನೀನ್ ಫೀಸ್ ಕೊಡೋಂತನೂ ಕೇಳ್ತಿರ್ಲಿಲ್ಲ. ಜೊತೆಗೆ ಎಲ್ಲಿ ಕಾರ್ಯಕ್ರಮ ಕೊಡ್ತೀಯ, ಚೆನ್ನಾಗಿ ಹಾಡ್ತೀಯಾ, ಓಕೆ ನನ್ನ ಜೊತೆ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಹಾಡು ಕಲ್ತ್ಬಿಟ್ಟು ಆಮೇಲೆ ತಪ್ಪಾಗಿ ಏನಾದ್ರು ಹಾಡಿದ್ರೆ ಮಾತ್ರ ಫಸ್ಟ್ ಬೈಯೋರು, ಕರ್ದು ಬೈದ್ಬಿಟ್ಟು ಕಳಿಸೋರು. ಆಮೇಲೆ ನಾಳೆ ಬೆಳಗ್ಗೆ ಮನೆಗೆ ಬಂದು ಆ ಹಾಡನ್ನ ಮತ್ತೆ ಕಲ್ತ್ಕೊಂಡು ಇನ್ನೊಂದ್ಸಲ ಸರಿಯಾಗಿ ಹಾಡಿ ಒಪ್ಸೋವರೆಗೂ ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಈ ಥರ ನಾವೆಲ್ಲ ಕಲಿತು ಅವ್ರ ಜೊತೆಗೆ ಹಾಡಿದಂಥವ್ರು ಭಾಳ ಸಂತೋಷ ಆಗುತ್ತೆ. ಗುರುಕುಲನೇ ಅದು, ಗುರುಕುಲ ಅಲ್ಲದೆ ಬೇರೆ ಇನ್ನೇನೂ ಅಲ್ಲ. ಅವರು ಒಂಥರ ನಿಸ್ವಾರ್ಥವಾಗಿ ಹಾಡುಗಳನ್ನ ಹೇಳ್ಕೊಟ್ಟಂಥ ಗುರುಗಳು. ಹಾಗೆ ಜೊತೆಗೆ ಅವ್ರ ಮನೆಗೆ ಹೋದರೆ ಬರೀ ಪಾಠ ಮಾತ್ರ ಆಗ್ತಿರ್ಲಿಲ್ಲ, ತಿಂಡಿ ಊಟದ ಸಮೇತ ಆಗಿರೋದು. ಇಡೀ ದಿನ ನಾವು ಜೊತೆಗೆ ಇರ್ತಿದ್ವಿ, ಶಾಂತ ಅಂಟಿ ಮಾಡ್ಕೊಡೋರು. ಹಾಗೆ ನಮ್ಮ ಅಶ್ವಥ್ ಸರ್ ಕೂಡ ಅವರು ಅಷ್ಟೇ, ಬೆಳಿಗ್ಗೆ ಹೋಗ್ಬಿಟ್ರೆ ರಾತ್ರಿವರೆಗೂ ನಾವು ಜೊತೆಗೆ ಇರ್ತಿದ್ವಿ. ಇವ್ರ ಮನೇಲಾಗ್ಲಿ ಅಶ್ವಥ್ ಅವರು ತಿಂಡಿ ಊಟದ ಜೊತೆಗೆ ಅಲ್ಲ, ನಮಗೆ ತಿಂಡಿ ಊಟ ಅಷ್ಟೇ ಸಿಗ್ತಾ ಇದೆ ನಾವು, ಯಾಕೆಂದ್ರೆ ನಮ್ಮ ವಯಸ್ಸಲ್ಲಿ ಸಹ ಚಿಕ್ಕವರು. ಅನಂತ ಸ್ವಾಮಿ 1972ರಲ್ಲಿ ಸ್ವಾತಂತ್ರ್ಯ ಬಂದ 25ನೇ ವರ್ಷ ಅಂತ ನ್ಯಾಷನಲ್ ಕಾಲೇಜ್ನಲ್ಲಿ 500 ಜನ ಮಕ್ಕಳನ್ನ ಅಂದರೆ ಕಾಲೇಜ್ ವಿದ್ಯಾರ್ಥಿನ ಕರೆದು ಅನಂತ ಸ್ವಾಮಿ ಟ್ರೈನ್ ಮಾಡಿ ಪ್ರೋಗ್ರಾಮ್ ಕೊಟ್ವಿ. ರಾತ್ರಿ 12 ಗಂಟೆಯಲ್ಲಿ 50ನೇ ವರ್ಷಕ್ಕೆ ರಾಜು ಅನಂತ ಸ್ವಾಮಿನ ವಿಠಲ್ ಮೂರ್ತಿ ಅವರು ತುಮಕೂರಿನ DC ಆಗಿದ್ರು. ಅವರ ಸಹಾಯ ತಗೊಂಡು 300 ಜನ ಸ್ಟೂಡೆಂಟ್ಸು ಅವನು ಹೇಳ್ಕೊಟ್ಟ. ಭಾಳ ಅದ್ಭುತವಾದ ಕೆಲಸ. ಅವರು ವಿಠಲ್ ಮೂರ್ತಿ ಇಡೀ ಕರ್ನಾಟಕಕ್ಕೆ ಟೂರ್ ಹೊಡಿಸ್ಬಿಟ್ರು ಮಕ್ಕಳನ್ನ. ಆ ತುಮಕೂರಲ್ಲಿ ಫೈನಲ್ ಶೋ, ತುಮಕೂರಲ್ಲಿ ಆ ಥರ ಪ್ರದರ್ಶನ ಆಗೋದು ಬಹಳ ಅಪರೂಪ. ಏನು ಸಿಕ್ಕಾಬಿಟ್ಟೆ ಜನ, ಏನು ಕಾರ್ಯಕ್ರಮ, ಏನು ಹಾಡೋದಕ್ಕೂ ವಿಪರೀತ ಇದು ಬರ್ತಾ ಇದೆ. ನಾನು ರಿಂಗ್ ಮಾಸ್ಟರ್, ಪೂರ್ತಿ ಕಾರ್ಯಕ್ರಮಕ್ಕೆ ನಾನು ಬಾಯಿ ಒಣಗೋಗ್ತಿದ್ದೆ, ಸ್ವಲ್ಪ ನೀರು ಕುಡಿಬೇಕು ಅಂತ. ಅವನೊಬ್ಬ ಸ್ಟ್ಯಾಂಡ್ಗೆ ಒಂದು ಬಾಟ್ಲ್ ಸಿಗಿಸ್ಬಿಟ್ಟು ಇಟ್ಟಿದ್ದ, ನೀರು ಬಾಟ್ಲು. ನಾನು ಮುಟ್ಟಿದ ತಕ್ಷಣ ಅಂತ ಹೊಡಿಯೋನು, ನೀರು ಕುಡಿಯೋಕೆ. ನಾನು ಬಾಸ್ ಆ ಪ್ರೋಗ್ರಾಮ್ಗೆ ನೀರು ಕುಡಿಯೋಕ್ಕಿಲ್ಲ ಅಂತಂದ. ನಾನು ಅವನ ಕಡೆ ನೋಡ್ಬಿಟ್ಟ, ರಾಜು ಏನಿದು ಅಂತಂದೆ. ಅಣ್ಣ ಆ ಬಾಟ್ಲ್ ಮಾತ್ರ ಬೇಡ ಅಂದ್ರೆ ಅನಂತ ಸ್ವಾಮಿಯವರು ಪ್ರೋಗ್ರಾಮ್ ಆದ್ಮೇಲೆ ರೂಮ್ಗೆ ಹೋಗ್ತಾ ಇದ್ರು. ಜೋಕ್ ಏನಂದ್ರೆ ಸರ್ ಇರುತ್ತೆ 100% ಆಫ್ ಕ್ಯಾಮ್ರಾ. ಈ ಟೆಕ್ ರೈಡರ್ ಅಂತ ಮಾಡ್ತೀವಿ ಗೊತ್ತಾ, ಎಷ್ಟು ಜನರು ಗೊತ್ತು. ಇವಾಗ ಕಪ್ಪಣ್ಣ ಸರ್ ಶೋ ಹೇಳ್ತಾರೆ, ಅವ್ರು ಫಸ್ಟ್ ಹೇಳೋದೆ, ನೋಡಪ್ಪ ನಿನ್ನ ಬಡ್ಜೆಟ್ ಏನೋ ಟೆಕ್ ರೈಡರ್ ಕಳ್ಸಪ್ಪ. ಟೆಕ್ ರೈಡರ್ ಅಂದರೆ ಎಷ್ಟು ಮೈಕ್ ಬೇಕು, ಯಾವ ಥರ ಮೈಕ್ ಬೇಕು, ಎಷ್ಟು ಸ್ಪೀಕರ್ ಬೇಕು, ಕೇಬಲ್ ಎಷ್ಟು ಬೇಕು. ನಮ್ಮ ಕೋರಸ್ ಹುಡುಗರು ಒಂದು ವೀಡಿಯೋ ತೋರಿಸ್ತೀವಿ, ಎಷ್ಟು ಪ್ರಾಕ್ಟೀಸ್ ಮಾಡಿ 10 ಜನ ಹುಡುಗರು ಕೋರಸ್ ಅವರು, ಇವರು ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಅವ್ರಿಗೆಲ್ಲ ನಾನು ಸುಮ್ಮನೆ ಹೋಗ್ಬೇಕಾರೆ, ಮಗ ರಾಜು ಸರ್ ಪ್ರೋಗ್ರಾಮ್ ನಿಷ್ಠೆಯಿಂದ ಮಾಡ್ತಿದ್ವಿ. ಅವ್ರು ದೊಡ್ಡ ಮ್ಯೂಸಿಷಿಯನ್, 100% ಮ್ಯೂಸಿಷಿಯನ್ ಅವರು. ಇಂಟ್ರಿಕೇಟ್ ರಾಗಗಳು, ಇಂಟ್ರಿಕೇಟ್ ಕಾರ್ಡ್ಸು, ಇಂಟ್ರಿಕೇಟ್ ರಿದಮ್ ಮಾಡೋದು. ಬೇರೆ ಅವ್ರದ್ದು ಏನು ಇಂಟ್ರಿಕೇಸಿ ಇತ್ತೋ ನಾವು ಹಂಗೆ ರೆಡಿ ಆಗೋಣ ಗುರು ಅಂತ ಇವರು ರೇಗಿಸ್ತಾ ಇರ್ತೀವಿ. ಸೊ ಟೆಕ್ ರೈಡ್ರು ಕೊಡೋಣ, 15 ಮೈಕು, 16 ಕೇಬಲ್ಲು ಅದೆಲ್ಲ ಕೊಟ್ಬಿಟ್ಟು ಕೊನೆಗದು ಮ್ಯಾನ್ಷನ್ ಹೌಸು. ಏನು ಮಾಡ್ಬೋದು, ನಾನು ಹೇಗೆ ಮಾಡ್ತೀನೋ, ಯಾಕೆ ಮಾತಾಡ್ತೀನೋ ಅದನ್ನ ನನ್ನ ಜೋಬಲ್ಲಿ ಕೈ ಹಾಕೋದು, ಹೊಟ್ಟೆಗೆ ಅನ್ನೋದು. ಆ 500 ಜನೋ 5000 ಜನೋ ಇದ್ದವ್ರಿಗೆ ಕಪಡನ್ನ ಮಿಮಿಕ್ರಿ ಮಾಡಿ ನಾ ಯಾರು ನೋಡು ಇಡೀ ತುಂಬಿಕೊಂಡ್ರೆ ನೋಡಿ ತಕ್ಕ ಆ ಥರ ಮಾಡಿಟ್ಟ.